ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಕಾಂಗ್ರೆಸ್ ಶಾಸಕರಿಗೆ ಅದೇನ್ ಬಾಯಿ ಚಪ್ರವೋ ಏನೋ ಗೊತ್ತಿಲ್ಲ. ತಮ್ಮ ನಾಯಕ ಡಿ.ಕೆ. ಶಿವಕುಮಾರ್ ಈ ಬಾರಿ ಸಿಎಂ ಆಗೇ ಆಗ್ತಾರೆ, ಈ ಸಾರಿ ಮಿಸ್ ಆಗುವಂತಹ ವಿಚಾರವೇ ಇಲ್ಲ ಅಂತ ಹೇಳಿ ಪುನರ್ ಉಚ್ಚರಿಸಿದ್ದಾರೆ. ಶಾಸಕ ಹುಸೇನ್ ಮಾತು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಿಎಂ ಡಿ.ಕೆ. ಶಿವಕುಮಾರ್ ಜನವರಿ 9ರಂದು ಸಿಎಂ ಆಗಿಯೇ ಅಧಿಕಾರವನ್ನ ಸ್ವೀಕರಿಸುತ್ತಿದ್ದಾರೆ ಎಂದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯಿಂದ ಆಡಳಿತಾರೂಢ ಪಕ್ಷಕ್ಕೆ ಪದೇ ಪದೇ ತೀವ್ರ ಮುಜುಗರ ಉಂಟಾಗುತ್ತಾ ಇದ್ರು. ಹುಸೇನ್ಗೆ ನೋಟಿಸ್ ಜಾರಿ ಮಾಡಿದ್ರು ಕೇಳದ ಹುಸೇನ್ ಇದೀಗ ಜನವರಿ 9ರಂದು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಪುನರ್ ಉಚ್ಚರಿಸಿದ್ದಾರೆ. ಎರಡು ಡೇಟ್ ಇದೆ, ಒಂದು 6, ಒಂದು 9. ಇವತ್ತು 6 ಮುಗಿತಾ ಇದೆ, ಒಂದು ಡೇಟ್ ಇದೆ ನಂದು. 2025ರ ಡಿಸೆಂಬರ್ನಲ್ಲಿ ಜನವರಿ 6 ಅಥವಾ ಜನವರಿ 9ರಂದು ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ರು. ಅಧಿವೇಶನದ ಬಳಿಕ ಸಿಎಂ ಆಗುವ ವಿಚಾರ ಡಿಸೈಡ್ ಆಗಲಿದೆ. ಸಂಕ್ರಾಂತಿಗಿಂತಲೂ ಮೊದಲೇ ಸಿಹಿ ಸುದ್ದಿ ಸಿಗಲಿದೆ ಅಂತ ಹೇಳಿ ಹುಸೇನ್ ಹೇಳಿದ್ರು. ಈ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಸಂಚಲನ ಉಂಟಾಗಿತ್ತು. ಇದರಿಂದ ಮುಜುಗರಕ್ಕೊಳಗಾದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಶಾಸಕ ಇಕ್ಬಾಲ್ ಹುಸೇನ್ ಆರೋಗ್ಯ ಸರಿಯಿಲ್ಲ, ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ವರಿಷ್ಠ ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನಕ್ಕೆ ನಾವಿಬ್ಬರೂ ಬದ್ಧವಾಗಿರ್ತೀವಿ ಅಂತೇಳಿ ಪದೇ ಪದೇ ಅವರು ಮಾಧ್ಯಮದಲ್ಲ ಹೇಳಿದ್ದಾರೆ. ನಾವು ಕೂಡ ಶಾಸಕರು ಅದಕ್ಕೆ ನಾವು ಕೂಡ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀವಿ. ಸೊ ಮುಂದಿನ ನಡವಳಿಕೆ ಕಾದು ನೋಡೋಣ. ನಂದು 6, 9 ಅಂತ ಹೇಳಿದ್ವಿ. 6ನೇ ತಾರೀಕು ಅದು ಮುಗಿತಾ ಇದೆ, 9ಗೂ ನಾನು ಕಾಯ್ತೀನಿ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ವಿಚಾರವಾಗಿ ಕಾಂಗ್ರೆಸ್ ಶಾಸಕರಾದಂತಹ ಬಾಲಕೃಷ್ಣ ಹಾಗೂ ಶಿವಗಂಗಾ ಬಸವರಾಜ್ ಕೂಡ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಸಾಥ್ ನೀಡಿದರು. ಈ ಬಗ್ಗೆ ದೆಹಲಿ ವರಿಷ್ಠರ ಎದುರು ಪರೇಡ್ ನಡೆಸಿದಂತಹ ಕಾಂಗ್ರೆಸ್ ಶಾಸಕರು ವರಿಷ್ಠರ ಮೇಲೆ ಒತ್ತಡವನ್ನ ಹೇರಿದ್ರು. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಆಟವೇನೂ ನಡೆಯಲಿಲ್ಲ. ಇದೀಗ ಮತ್ತೆ ಜನವರಿ 9ರಂದು ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಅಂತ ಹೇಳಿ ಶಾಸಕ ಹುಸೇನ್ ಹೊಸ ದಾಳುವನ್ನ ಉರುಳಿಸಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.